ಹೋಗಲಿ ಬಿಡಿ. ಇತ್ತೀಚೆಗೆ ನಿಮಗೆ ನಿಮ್ಮ ಮಗಳ ಬಗ್ಗೆ ಗಮನನೇ ಇಲ್ಲ. ಈ ಮಾತನ್ನು ನಾನು ನಿನಗೆ ಹೇಳಬೇಕು. ಈ ಮನೆಗೆ ಬಂದಾಗಿಂದ ನೀನು ತುಂಬ ಬದಲಾಗಿದ್ಯಮ್ಮ. ಅಪ್ಪ, ನಾನು ಬದಲಾಗಿದ್ದೀನಿ ಅಂತ ನಾನೇ ಎಲ್ರಿಗೂ ಹೇಳ್ತಿದ್ದೀನಿ. ಆದರೆ ನೀವು ಬದಲಾಗಿರೋದನ್ನ ನನ್ನ ಹತ್ರನೂ ಹೇಳ್ದೆ ಮುಚ್ಚಿಡ್ತಿದ್ದೀರಲ್ಲಪ್ಪ. ಅದೇ ಅಪ್ಪ, ನಿಮಗೆ ನನ್ನ ಮೇಲಿರೋ ಕೋಪನ ಹೇಳ್ಕೊಳ್ದೆ ಮುಚ್ಚಿಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಕೇಳಿದೆ. ಓ, ನನ್ನ ಅತಿಯಾದ ಕಾಳಜಿ ನಿನ್ನ ಕೋಪವಾಗಿ ಕಾಣಿಸ್ತಾ ಇದೆಯಾ? ಹಾಗಲ್ಲ ಅಪ್ಪ. ನೋಡು ಮಗಳೇ, ನನ್ನ ಕೋಪದ ಹಿಂದೆ ನಿನ್ನ ಭವಿಷ್ಯದ ಭಯ ಇದೆಯಮ್ಮ. ನನ್ನ ಮಗಳ ಜೀವನ ಏನಾಗುತ್ತೋ ಅನ್ನೋ ಆತಂಕ ಇದೆ. ಇವಾಗ ನನ್ನ ಜೀವಕ್ಕೆ ಏನಾಗತ್ತಪ್ಪ? ಯಾಕಿಷ್ಟು ಭಯ ಪಡ್ತಿದ್ದೀರಾ? ಈಗ ಆಗಿರೋದು ಸಾಲದ, ಇನ್ನೂ ಏನಾರ ಹೊಸದಾಗಿ ಆಗ್ಬೇಕಾ? ಅಪ್ಪ, ಲೈಫಲ್ಲಿ ಕಷ್ಟಗಳು ಚಲಿಸೋ ಮೋಡದ ಥರ, ಹೇಗೆ ಬರುತ್ತೋ ಹಾಗೆ ಹೊರಟೋಗತ್ತೆ. ಅಷ್ಟಕ್ಕೆಲ್ಲ ನಾವು ಕುಗ್ಬಾರ್ದು. ನಿನಗಿರೋಷ್ಟು ಧೈರ್ಯ ನನಗಿಲ್ಲಮ್ಮ. ನಾನು ನಿನ್ನ ಥರ ಯೋಚಿಸೋದಕ್ಕಾಗೋದಿಲ್ಲ. ನೀವು ನನ್ನ ಥರ ಯೋಚನೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಮೊದಲು ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಬೇಕು. ನೋಡಮ್ಮ, ಸಮಸ್ಯೆ ಶುರುವಾಗ ಜಾಗದಲ್ಲಿದ್ದರೆ ಅದು ನಮ್ಮ ಬದುಕಿಗೆ ಸರಪಳಿಯಾಗಿ ಸುತ್ತಕೊಳ್ಳುತ್ತೆ. ಅದಕ್ಕೆ ಮೊದಲು ನಾವು ಇಲ್ಲಿಂದ ಹೊರಟು ಬಿಡ್ಬೇಕಮ್ಮ. ಸರಿ, ಹೊರಟೋಗೋಣ. ಆದರೆ ಎಲ್ಲಿಗೆ ಹೋಗೋದು? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ಹೇಗೆ? ನನ್ನನ್ನು ಜೈಲಿಂದ ಬಿಡಿಸ್ಕೊಂಬಂದ್ರಲ್ಲ ಹಾಗ? ಅದೇ ಅಪ್ಪ, ನನ್ನನ್ನು ಜೈಲಿಂದ ಬಿಡ್ಸೋಕ್ಕೆ ರಾಜಿಯವ್ರ ಸಹಾಯ ತಗೊಂಡ್ರಲ್ಲ, ಹಾಗೆ ಇದಕ್ಕೂ ಅವ್ರ ಸಹಾಯನೇ ತಗೋತೀರಾ ಅಂತ ಕೇಳಿದೆ. ಜೀವ ಹೋಗುವಾಗ ಬಾಯಿಗೆ ಒಂದನಿ ನೀರು ಹಾಕಿದ್ರು ಅಂತ ಪ್ರತಿ ಸತಿ ಅವರನ್ನೇ ಕೇಳೋಕ್ಕಾಗತ್ತೆ ಮಕ್ಕಳೇ? ನೀವು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ ನೋಡಿ ಮತ್ತೆ ಅವ್ರ ಹತ್ರನೇ ಸಹಾಯ ತಗೋತೀರೇನೋ ಅಂತ ಅಂದ್ಕೊಂಡೆ. ತಗೊಂಡ್ರೆ ತಪ್ಪೇನಮ್ಮ ಇದೆ? ಹಾಂ, ನೋಡಮ್ಮ, ಒಳ್ಳೆ ಜನ ನಮ್ಮ ಕೈ ಹಿಡಿತೀವಿ ಅಂತ ಮುಂದೆ ಬಂದಾಗ ಅವ್ರ ಸಹಾಯ ಪಡ್ಕೊಂಡು ಮೇಲೆ ಬರೋದು ಬುದ್ಧಿವಂತರ ಲಕ್ಷಣ. ನಾವು ಬುದ್ಧಿವಂತರಾಗೋದಕ್ಕೆ ನಮಗೆ ಆಶ್ರಯ ಕೊಟ್ಟವ್ರನ್ನ ದಡ್ರು ಮಾಡಬಾರ್ದಲ್ವಾ ಅಪ್ಪ? ನಿಮಗೆ ಗೊತ್ತಿದೆ ರಾಜಿಯವರು ಪುಟ್ಟಕ್ಕ ಮತ್ತು ಅವ್ರ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂತ. ಈಗ ನಾವು ಅವ್ರ ಆಶ್ರಯಕ್ಕೆ ಹೋದರೆ ಅದು ತಪ್ಪಾಗಲ್ವಾ? ಇಲ್ಲಿ ಸರಿ ತಪ್ಪು ತೂಕ ಹಾಕೋದಕ್ಕೆ ನಾವೇನು ದೇವರಲ್ಲಮ್ಮ. ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಮಾತಾಡ್ತಾರೆ, ಅವ್ರವ್ರು ಸರಿ ಇರ್ತಾರೆ. ರಾಜಿ ಅಮ್ಮವ್ರು ಅಷ್ಟು ಕೆಟ್ಟವ್ರಲ್ಲಮ್ಮ. ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಅಗಳ ಹಿಸಕ್ಕೆ ನೋಡಿದ್ರೆ ಸಾಕಮ್ಮ. ರಾಜಿ ಅಮ್ಮವ್ರು ಕೆಟ್ಟವ್ರಲ್ಲ. ನಮ್ಗವ್ರು ಯಾವತ್ತೂ ಕೆಟ್ಟದನ್ನು ಬಯಸಿಲ್ಲ. ಅವ್ರು ನಮಗೆ ಸಹಾಯನೇ ಮಾಡಿರೋದು.